ಧರ್ಮಸ್ಥಳದ ತಲೆಬುರುಡೆ ಶೋಧದಲ್ಲಿ ಗುಂಡಿಯಲ್ಲಿ ಶವ ಹುಡುಕುವಾಗ ಏನೂ ಸಿಗದೇ ಇದ್ರೂ ಸುಮ್ಮನೆ ಕುಳಿತಿದ್ದೇವೆ. ಯಾಕೆಂದ್ರೆ 13ರಲ್ಲಿ ಸಿಗಬಹುದು ಎಂದು ಕಾದು ಕುಳಿತಿದ್ದೇವೆ ಎಂದು ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ಜೊತೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿರುವ ಘಟನೆ ಖಂಡಿಸಿ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆದ ಜನಾಗ್ರಹ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮಸ್ಥಳದ ಪ್ರಕರಣದಲ್ಲಿ ಮುಸ್ಲಿಂ, ಕ್ರಿಶ್ಚಿಯನ್, ಎಡಪಂಥೀಯರು, ಕಾಂಗ್ರೆಸ್, ಕೆಲವು ಹಿಂದೂಗಳ ಕೈವಾಡ ಇದೆ. ತಮಿಳುನಾಡಿನ ಸಂಸದ ಸೆಂಥಿಲಿರುವ ಬಗ್ಗೆ ಬಿಜೆಪಿ ಶಾಸಕರೊಬ್ಬರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇರುವ ಎಡಪಂಥೀಯರು ರಕ್ಷಣೆ ಕೊಡ್ತಿದ್ದಾರೆ ಎಂದು ಅವರು ಆರೋಪ ಮಾಡಿದ್ರು. ನಾವು ಎಂಥ ನಿರ್ಭಾವುಕ ಜೀವಿಗಳು ಅಂತಂದ್ರೆ, ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ಅವ್ರು ನಮ್ದೇ ಜನರನ್ನು ಹೊಡಿತಿರ್ತಾರೆ. ನಾವು ಹೆಗಲ್ ಕೊಡ್ತೀವಿ, ಇಡು ಬಲವಾಗಿಡು, ಏನು ಹೆದರ್ಕೋಬೇಡ, ನಾನ್ ಮಾತ್ರ ಅಲ್ಗಾಡೋದಿಲ್ಲ ಅಂತ ಬಲವಾಗಿ ನಿಂತಿರ್ತೀವಿ. ಅವ್ರು ಯಾರನ್ನು ಶೂಟ್ ಮಾಡೋದು ನಮ್ದೇ ಜನರನ್ನ. ಇವರೆಲ್ಲರ ಆಗ್ರಹ ಏನ್ ಗೊತ್ತಾ? ವೀರೇಂದ್ರ ಹೆಗಡೆಯವರ ವಿರುದ್ಧ ಮಾಡಿದ ಆರೋಪಗಳು ಎಂತೆಂಥದ್ದು. ನನಗೆ ಕಳೆದ ಬಾರಿಯ ಆರೋಪ ಕೇಳಿದಾಗ ಬಹಳ ಬೇಸರ ಅನ್ನಿಸ್ತು, ದುಃಖ ಅನ್ನಿಸ್ತು. ಪೊಲೀಸರಿಗೂ ನಾಚಿಕೆ ಆಗುವಂತ ಆರೋಪ. ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ ಪೊಲೀಸರು ಮೊಬೈಲ್ ಅಲ್ಲಿ ಫೋಟೋ ತೆಗೆಯದಂತೆ, ಧರ್ಮಸ್ಥಳಕ್ಕೆ ಯಾವ ಹೆಣ್ಣುಮಗಳು ಬರ್ತಾಳೋ ಆ ಫೋಟೋ ತೆಗೆದವ್ರಿಗೆ ಕಳಿಸ್ಕೊಡೋದಂತೆ, ಅವ್ರ ಆ ಫೋಟೋದಲ್ಲಿ ಯಾವ ಹುಡುಗಿ ಚಂದ ಇದ್ದಾಳೋ ಅವ್ರನ್ನ ಕರೆಸ್ಕೊಳ್ಳೋದಂತೆ, ಪೊಲೀಸರೇ ಕರ್ಕೊಂಡೋಗಿ ಬಿಟ್ಟು ಬರೋದಂತೆ. ಅಲ್ಲಿಗೆ ಹೋದ ನಂತರ ಆಕೆಯನ್ನು ರೇಪ್ ಮಾಡಿ ಇವ್ರ ಕೈಲಿ ಕಳಿಸ್ಕೊಡೋದಂತೆ, ಇವಳನ್ನ ಹೂತು ಬಿಡಿ ಅಂತ. ಯಾವನ್ನ ನಂಬಲಿಕ್ಕಾಗತ್ರಿ ಇದನ್ನ? ಪೊಲೀಸರ ಮೇಲೆ ಬಹಳ ಬೇಸರ ಇದೆ. ನಾನು ಒಂದು ತಪ್ಪು ಮಾತಾಡ್ತೀನೋ ಅಂತ ಕ್ಯಾಮೆರಾ ಹಾಕಿ ಕಾಯುತ್ತಾರೆ. ದಿನ ಬೆಳಗಾದ್ರೆ ಯೂಟ್ಯೂಬ್ನಲ್ಲಿ ಮಾತಾಡುವ ಅಯೋಗ್ಯನನ್ನ ಹಿಡಿದು ತಂದು ನಿನಗೆ ನಾವೇ ಹೊಡಿತೇವೆ ಎನ್ನುವ ಒಬ್ಬ ಪೊಲೀಸ್ ಇಲ್ಲ ಎಂದು ಪೊಲೀಸರ ನಡಿಗೆ ಬೇಸರ ವ್ಯಕ್ತಪಡಿಸಿದ್ರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ, ಮಂಜುನಾಥನಿಗೆ ಅವಮಾನ ಮಾಡಿದ, ವೀರೇಂದ್ರ ಹೆಗಡೆಯವರಿಗೆ ಅವಮಾನ ಮಾಡಿದ, ಪೊಲೀಸರಿಗೆ ಬೈದ, ಎಸ್ಐಟಿ, ಸಿಐಡಿ ಗಣ್ಯಮಾನ್ಯರನ್ನೆಲ್ಲ ಬೈದ, ಯೂಟ್ಯೂಬ್ನಲ್ಲಿ ಮಾತನಾಡಿದ, ಆದ್ರೂ ಸುಮ್ಮನೆ ಇದ್ದಾರೆ. ಧರ್ಮಸ್ಥಳದ ಪೊಲೀಸರು ಧರ್ಮಸ್ಥಳ ಬರುವ ಹುಡುಗಿಯರ ಫೋಟೋ ತೆಗೆದು ವೀರೇಂದ್ರ ಹೆಗಡೆಯವರಿಗೆ ತೋರಿಸ್ತಾರೆ. ಅವರು ಕರೆದುಕೊಂಡು ಬರಲು ಹೇಳಿ ಅತ್ಯಾಚಾರ ಮಾಡಿ ಹೂಳಲು ಹೇಳ್ತಾರೆ ಎಂದು ಆರೋಪ ಮಾಡ್ತಾರೆ. ಇದೆಂಥ ಆರೋಪ ಎಂದರು. ಅವನು ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ, ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡಿದ, ಸ್ವತಃ ನಮ್ಮ ನಡುವೆ ನಡೆದಾಡುವ ಮಂಜುನಾಥನಂತಿರುವಂತಹ ವೀರೇಂದ್ರ ಹೆಗಡೆಯವರಿಗೆ ಅವಮಾನ ಮಾಡಿದ, ಪೊಲೀಸರನ್ನ ಬೈದ, ಎಸ್ಐಟಿನ ಬೈದ, ಸಿಒಡಿನ ಬೈದ, ಈ ನಾಡಿನ ಗಣ್ಯಮಾನ್ಯರನ್ನೆಲ್ಲ ಹೀನಮಾನ ಪದಗಳನ್ನು ಬಳಸಿ ಬೈದ. ಯಾವ ಬೈಗುಳಗಳನ್ನ ನಾವು ಮನೆಯಲ್ಲಿ 4 ಜನ ಕೂತಿದ್ದಾಗ ಆಡೋದಿಲ್ವೋ ಅದನ್ನ ಯೂಟ್ಯೂಬ್ ನಲ್ಲಿ ಮಾತನಾಡಿದ. ಸುಮ್ಮನಿದಾರಲ್ರಿ ಅವರು? ಸುಮ್ಮನಿದಾರ ಸರಿ. ಊರಲ್ಲಿ ಕಳ್ಳತನ ಮಾಡಿ ಸಿಕ್ಕಿ ಬಿದ್ದವನೊಬ್ಬನ್ನ ಯಾವುದೋ ಒಂದು ಮರಕ್ಕೆ ಕಟ್ಟಿ ಹೊಡೆಯುವಂತ ನಮಗಳಿಗೇನಾಗಿದೆ? ನಿನ್ನ ಮನೆಗೆ ಬರ್ತೀವಿ ಕಣ, ಇನ್ನೊಂದು ಮಾತಾಡು, ನಾಲ್ಗೆ ಸೀಳ್ತೀವಿ ಅಂತ ಹೇಳೋದು ಒಬ್ಬನಿಲ್ವಲ್ಲ ಸಮಾಜದಲ್ಲಿ. ನಿಮಗೆ ಅನ್ಸೋದಿಲ್ವ ನಾವು ಬೇಜಾರು ಮಾಡ್ತಿದೀವಿ ಅಂತ? ನಿಮಗೆ ಅನ್ಸೋದಿಲ್ವ ಯಾವತ್ತಾಗಿರುತ್ತೂ ಏನ್ ಕಚಡ ಬದುಕಪ್ಪ ನಮ್ದು? ಯಾರು ನಮಗೋಸ್ಕರ ಇಷ್ಟು ಬದುಕು ಬದುಕಿದ್ನೋ ಅವನಿಗೆ ಕಷ್ಟ ಬಂದಾಗ ಒಂದು ಸೆಕೆಂಡ್ ನಿಲ್ಲುವ ಸಾಮರ್ಥ್ಯ ತೋರಿಸ್ಲಿಲ್ವಲ್ಲ ಅಂತ. ಧರ್ಮಸ್ಥಳ ಸೌಜನ್ಯ ತೀರಿಕೊಂಡಾಗ ಅವರ ತಾಯಿ ಪರಿವಾರ ಕಾವಂದರ ಬಳಿ ಹೋಗ್ತಾರೆ. ಅವರೇ ಪೊಲೀಸರಿಗೆ ತನಿಖೆ ಮಾಡಲು ಹೇಳ್ತಾರೆ. ಮರುದಿನ ಅವಳ ಶವ ಸಿಗುತ್ತದೆ. ಬರ್ಬರವಾಗಿ ಅತ್ಯಾಚಾರ ಮಾಡಿರ್ತಾರೆ. ಅತ್ಯಾಚಾರ ಮಾಡಿದ ಆರೋಪಿ ಸಿಗ್ತಾನೆ. ಅತ್ಯಾಚಾರ ಮಾಡಿರುವ ಬಗ್ಗೆ ಒಪ್ಪಿಕೊಳ್ತಾನೆ. ಹೀಗಿರುವಾಗ ಅಮೆರಿಕಾದಲ್ಲಿರುವ ವೀರೇಂದ್ರ ಹೆಗ್ಗಡೆ ತಮ್ಮನ ಮಗನ ಮೇಲೆ ಅತ್ಯಾಚಾರ ಆರೋಪ ಮಾಡ್ತಾರೆ. 2016ರಲ್ಲಿ ಸುಳ್ಳು ಪತ್ತೆ ಮಾಡಲು ನ್ಯಾಯಾಲಯದ ಮೆಟ್ಟಿಲು ಹತ್ತಿ ಇವರ ಪಾತ್ರ ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ ಎಂದರು. ಎಲ್ಲಿ ಪುಣ್ಯಕ್ಷೇತ್ರ ತೀರ್ಥಸ್ಥಳ ಇರುತ್ತೆ ಅಲ್ಲಿ ಬಂದು ಸತ್ರೆ ಪುಣ್ಯ ಬರುತ್ತೆ ಅಂತ ಜನ ಬರ್ತಾರೆ. ಬೇರೆ ಬೇರೆ ತೀರ್ಥ ಸ್ಥಳದಲ್ಲಿಯೂ ಇದೇ ರೀತಿಯಾದ ಉದಾಹರಣೆ ಇದೆ. ನೇತ್ರಾವತಿ ನದಿಯ ಪ್ರವಾಹ ಹೇಗಿರುತ್ತೆ ಅಂದ್ರೆ, ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಇಲ್ಲಿ ಬಂದು ನಿಲ್ಲುತ್ತದೆ. ಇಲ್ಲಿ ಹೆಣ ಸಿಕ್ಕೇ ಸಿಗುತ್ತದೆ ಎನ್ನುವ ಗ್ಯಾರಂಟಿ ಮೇಲೆ ಇದೇ ಸ್ಥಳ ಗುರುತಿಸಿದ್ದರು. ಒಂದಾದ್ರೂ ಹೆಣ್ಣಿನ ಹೆಣ ಸಿಕ್ಕಿದ್ರು ಅದೇ ರೇಪ್ ಎಂದು ನಿಶ್ಚಯ ಮಾಡ್ತಿದ್ರು. ಆದ್ರೆ 13 ಅಲ್ಲ 17 ಗುಂಡಿ ತೆಗೆದ್ರು ಒಂದು ಹೆಣ ಸಿಗ್ಲಿಲ್ಲ ಎಂದರು. ಗೊತ್ತಿರಬೇಕು, ಈ ಒಳಗೆ ಹೂತಿರುವ ಹೆಣವನ್ನ 5 ಅಡಿ 6 ಅಡಿ ಕೆಳಗೆ ಹೂತಿರುವಂತ ಹೆಣವನ್ನ ಕೊಳಿತಾ ಇದ್ರೆ ಬಹಳ ಖುಷಿ ಪಟ್ಟು ಅದನ್ನು ತಿನ್ನಬೇಕು ಅಂತ ಮುಳ್ಳಹಂದಿ ಬಂದು 6 ಅಡಿ ಒಳಗೋಗಿ ಅದರ ತಲೆಯನ್ನು ಮಾತ್ರ ತಗೊಂಡು ಹೋಗುತ್ತಂತ. ಬಾಬಾ ಬಾಬಾ ಬಾಬಾ
ನಾವು ನಂಬಿದ್ವಿ. ಹಂದಿಗಳು ಬರುತ್ತಂತೆ, ಅದನ್ನು ತೆಗೆದುಕೊಂಡು ಹೋಗುತ್ತೆ. ನಾನಂದೆ ನೀನೇ ದೊಡ್ಡ ಹಂದಿ ಕಣಯ್ಯ, ನೀನೇ ದೊಡ್ಡ ಮುಳ್ಳಹಂದಿ. ಎಂತ ದೊಡ್ಡ ಮುಳ್ಳಹಂದಿ ಅಂತಂದ್ರೆ 6 ಅಡಿ ಕೆಳಗಿರುವಂತ ಹೆಣದ ತಲೆಯನ್ನು ತೆಗೆದುಕೊಂಡು ಹೋಗಿರುತ್ತೆ ಅಂತ ನಮ್ಮ ನಂಬಿಸುವ ಪ್ರಯತ್ನ ಮಾಡಿದ್ರಲ್ಲ, ನಾವು ನಂಬಿಕೊಂಡು ಸುಮ್ಮನಿದ್ವಲ್ಲ. ಈ ದೇಶದಲ್ಲಿ ಎಲ್ಲಾದ್ರೂ ಹಿಂದೂಗಳ ಮೇಲೆ ಆಘಾತ ಮಾಡಿದ್ರೆ ಕ್ರಿಶ್ಚಿಯನ್ರು ಇದ್ದೇ ಇರ್ತಾರೆ. ಮತ್ತೆ ಎಲ್ಲ ಕ್ರಿಶ್ಚಿಯನ್ರು ಅಲ್ಲ, ಆದ್ರೆ ಬಹುತೇಕ ಕ್ರಿಶ್ಚಿಯನ್ರು ಇರ್ತಾರೆ. ಅವರು ವ್ಯವಸ್ಥಿತವಾಗಿ ಇದಕ್ಕೇನಾದ್ರೂ ತೊಂದರೆ ಕೊಡಬೇಕು ಅಂತಾರೆ. ನಾಗೇಶಣ್ಣ ಹೇಳಿದ್ರಲ್ಲ, ಯಾಕೆ ಧರ್ಮಸ್ಥಳವನ್ನು ಕಂಡ್ರೆ ಕ್ರಿಶ್ಚಿಯನ್ರಿಗೆ ಕೋಪ ಇದೆ ಅಂತಂದ್ರೆ, ಇವರ ಕನ್ವರ್ಷನ್ ಬಿಸಿನೆಸ್ ನ ಅರ್ಧ ಪಾಲಿಗೆ ಕರ್ನಾಟಕದಲ್ಲಿ ಅಡ್ಡಗಟ್ಟಿ ನಿಂತಿರೋದೇ ಧರ್ಮಸ್ಥಳ. ಇವರೆಲ್ಲರೂ ಕನ್ವರ್ಟ್ ಮಾಡೋದು ಹೇಗೆ ಗೊತ್ತಾ? ನಿಮ್ ಮನೆಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ, ನಿಮ್ಮನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ, ನಿಮ್ ಮಗನಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿ ಕನ್ವರ್ಟ್ ಮಾಡ್ತಾರೆ. ಆದ್ರೆ ಇವೆಲ್ಲವನ್ನೂ ಕೂಡ ನಾವು ಹುಂಡಿಗೆ ಹಾಕಿದ ಹಣದ ಮೂಲಕ ಮಾಡ್ತಾ ಇರುವಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಧರ್ಮಸ್ಥಳ. ಹೀಗಾಗಿ ಯಾರಾದ್ರೂ ಕನ್ವರ್ಷನ್ ಮಾಡ್ಲಿಕ್ಕೆ ಬಂದ್ರೆ ಹೋಗಲೇ, ನಾನ್ ಅಲ್ಲಿಗೆ ಯಾಕೆ ಬರ್ಲಿ, ನನ್ನ ಹತ್ರ ಮಂಜುನಾಥ ಇದ್ದಾನೆ ಅಂತ ಈ ದೇಶದ ಈ ನಾಡಿನ ಜನ ಹೇಳ್ತಾರಲ್ಲ, ಸಹಿಸ್ಲಿಕ್ಕೆ ಆಗ್ತಿಲ್ಲ ಅವರಿಗೆ. ಹಿರಿಯರಾದ ನಾಗೇಶ್ ಕಾಮತ್ ಮಾತನಾಡಿ, ಧರ್ಮಕ್ರಾಂತಿ ಮಾಡಲು ನಾವೆಲ್ಲ ಸೇರಿದ್ದೇವೆ. ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಕ್ಷೇತ್ರವು ಧರ್ಮಸ್ಥಳ ಕ್ಷೇತ್ರದಿಂದ ಬದಲಾವಣೆ ಕಂಡಿದೆ. ಮುಸುಕುದಾರಿ ವ್ಯಕ್ತಿಯ ಹೇಳಿಕೆಯಿಂದ ಶ್ರೀ ಕ್ಷೇತ್ರದ ಮೇಲೆ ಆಘಾತವಾಗಿದೆ. ಹಿಂದೂ ಸಮಾಜದ ಭದ್ರಕೋಟೆಯಂತಾದ ಈ ಸ್ಥಳದಲ್ಲಿ ಮತಾಂತರರಿಗೆ ಜಾಗ ಇಲ್ಲ. ಈ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ತರಲು ಹಲವಾರು ಜನರು ಸೇರಿದ್ದಾರೆ. ಇದನ್ನ ತಡೆಗಟ್ಟಲು ಭಕ್ತರು ಒಗ್ಗಟ್ಟಾಗಬೇಕಾಗಿದೆ ಎಂದರು. ಎಲ್ಲ ಕ್ಷೇತ್ರದಲ್ಲಿ ಅನೇಕ ದೇವಸ್ಥಾನಗಳು ಜೀರ್ಣಾವಸ್ಥೆಯಲ್ಲಿದ್ದವು. ಅದಕ್ಕೆ ಜೀರ್ಣೋದ್ಧಾರ ಮಾಡಿದಂತಹ ಕೆಲಸ ಅದು ಧರ್ಮಸ್ಥಳ ಸಂಘ ಮಾಡಿದೆ. ಅಷ್ಟೇ ಅಲ್ಲ, ಅನೇಕ ಸಾಮಾಜಿಕ ಬದಲಾವಣೆಯನ್ನು ಮಾಡಿದೆ. ಅನೇಕ ದೊಡ್ಡ ದೊಡ್ಡ ಊರುಗಳಲ್ಲಿ ಅನೇಕ ಮಂದಿ ಇರ್ತಾರೆ, ಆದರೆ ಸ್ಮಶಾನದ ಅವಸ್ಥೆ ನಿರ್ಗತಿಯಾಗಿರ್ತಾರೆ. ಅಂತಹ ಕಡೆಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಊರಿನವರಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಇದು ಒಂದಲ್ಲ ಎರಡಲ್ಲ, ಅನೇಕ ಕೆಲಸಗಳು. ಅದೇ ರೀತಿ ಈ ಸ್ವಸಹಾಯ ಸಂಘದಿಂದ ಅನೇಕ ಉದ್ಯೋಗವನ್ನು ಸೃಷ್ಟಿಸಿ ಆರ್ಥಿಕವಾಗಿ ಸಬಲವಾಗಿ ಮಾಡಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅದು ಮಾಡದಿದ್ದಂತಹ ಕೆಲಸ ಅಸಾಧಾರಣವಾದದ್ದು. ಇವತ್ತು ನೀತಿಯುತವಾದ ಶಿಕ್ಷಣ ಕೊಡಲಿಕ್ಕೆ ಅನೇಕ ಕಾಲೇಜು ಶಾಲೆಗಳು ಧರ್ಮಸ್ಥಳದಿಂದ ವ್ಯವಸ್ಥಿತವಾಗಿ ನಡೀತಾ ಇದ್ದಾವೆ. ಕೃಷಿ ಕ್ಷೇತ್ರ ನೋಡಿದರೆ ಸಂಜು ಶೇಟ್ ಸ್ವಾಗತಿಸಿದ್ರು, ಯೋಗೀಶ್ ಮೇಸ್ತಾ ವಂದಿಸಿದ್ರು, ವಿಶ್ವನಾಥ್ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್, ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ವಿವಿಧ ಸಂಘಟನೆಯ ಪ್ರಮುಖರಾದ ಜಿಜಿ ಶಂಕರ್, ಶ್ರೀಕಾಂತ್ ನಾಯ್ಕ್, ರಾಜು ಭಂಡಾರಿ, ಸಂಜು ಶೇಟ್, ಗಣಪತಿ ನಾಯ್ಕ್, ಯೋಗೀಶ್ ಮೇಸ್ತಾ, ಹರಿಶ್ಚಂದ್ರ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯರು, ಧರ್ಮಸ್ಥಳ ಯೋಜನೆಯ ಕಾರ್ಯಕರ್ತರು, ಹಿಂದೂ ಸಂಘಟನೆಯ ಪ್ರಮುಖರು, ಧರ್ಮಸ್ಥಳದ ಭಕ್ತರು ಇದ್ದರು. ಸಾಮಾನ್ಯ ಮೇಲರ ಪರವಾಗಿ ವಂದನೆಗಳು. ಕಾರ್ಯಕ್ರಮಕ್ಕೆ ಸೂಕ್ತ ಸ್ಥಳವನ್ನು ಹುಡುಕುತ್ತಿರುವಾಗ ನಮಗೆ ಈ ಸ್ಥಳ ದೊರಕಿತ್ತು. ಆವಾಗ ಆಡಳಿತ ಮಂಡಳಿಯನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಈ ಕಾರ್ಯಕ್ರಮ. ನಂತರ ನಾಮಧಾರಿ ಸಭಾಭವನದಿಂದ ಪಟ್ಟಣ ಬಸ್ ನಿಲ್ದಾಣದ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ಮುಖೇನ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದ್ರು. ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು. ಈಗ ನಾವು ಘೋಷಣೆಯ ಪತ್ರಗಳನ್ನ ಅಲ್ಲಿ ಕೊಟ್ಟಿದೆ. ಕೇವಲ ಒಂದೊಂದನ್ನು ಮಾತ್ರ ಇಟ್ಟು ಉಳಿದೊಂದನ್ನು ಪಾಸ್ ಮಾಡಿ, ಬೇರೆಯವರಿಗೆ ಎಲ್ಲರ ಕೈಯಲ್ಲಿ ಬರಲಿ. ಅದು ಒಂದೊಂದನ್ನೇ ಇಟ್ಕೊಳ್ಬೇಕು. ಒಂದು ಸಾಲಕ್ಕೆ 4 ರದ್ದೆ ಇರಲಿ, ಅಥವಾ ಒಂದು ಸಾಲಲ್ಲಿ 1 ರದ್ದೆ ಇದ್ರು ಸಾಕು, 1 ಅಥವಾ 2 ರದ್ದೆ ಇದ್ರು ಸಾಕು, ಉಳಿದವರಿಗೆ ಮುಟ್ಟುತ್ತೆ ಅದು. ಹೀಗಾಗಿ ಆ ಘೋಷಣೆಯ ಪತ್ರಗಳನ್ನ ಒಂದೊಂದಾಗಿ ಇಟ್ಕೊಂಡು ಉಳಿದನ್ನು ಪಾಸ್ ಮಾಡಿ. ಕಠಿಣ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು. ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು, ಆಗಲೇಬೇಕು. ಬೋಲೋ ಭಾರತ್ ಮಾತಾ ಕೆ, ಬೋಲೋ 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 ಭಾರತ್ ಮಾತಾ ಕೆ. ವಂದೇ ವಂದೇ
ಧರ್ಮಸ್ಥಳ ಕ್ಷೇತ್ರಕ್ಕೆ ಶ್ರೀ ಮಂಜುನಾಥ ಸ್ವಾಮಿಗೆ, ಶ್ರೀ ಮಂಜುನಾಥ ಸ್ವಾಮಿಗೆ, ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ, ಧರ್ಮಸ್ಥಳ ಧರ್ಮಾಧಿಕಾರಿಗಳಿಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ, ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೆ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ, ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರ ಧರ್ಮಸ್ಥಳಕ್ಕೆ, ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ, ಶ್ರೀರಣ್ಣ ಧರ್ಮಾಧಿಕಾರಿಗಳಿಗೆ ಜಯವಾಗಲಿ, ಜಯವಾಗಲಿ. ಧರ್ಮಸ್ಥಳ ವಿರೋಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಧರ್ಮಸ್ಥಳ ವಿರೋಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಹಿಂದೂ ವಿರೋಧಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಧರ್ಮದ್ರೋಹಿ ಪಾಪಿಗಳಿಗೆ ಧಿಕ್ಕಾರ, ಧಿಕ್ಕಾರ.
ಉತ್ತರ ಕನ್ನಡ ಜಿಲ್ಲೆಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಜಿಲ್ಲಾಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಜೊತೆಗೂಡಿ ದಾಂಡೇಲಿಯ ಡಿಎಫ್ಎ ಮೈದಾನದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ದಾಂಡೇಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಕೆಸರುಗದ್ದೆ ಕ್ರೀಡಾಕೂಟದಂತೆ ಅಧ್ವಾನವಾಗಿ ಪರಿಣಮಿಸಿದೆ. ಬುಧವಾರ ಮುಂಜಾನೆಯಿಂದಲೂ ಕೂಡ ದಾಂಡೇಲಿಯಲ್ಲಿ ನಿರಂತರವಾದ ಮಳೆಯಿತ್ತು. ಈ ಮಳೆಯಲ್ಲಿ ಪೂರ್ವ ನಿಯೋಜಿತ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆದು ಹೋಗಿದೆ. ಮುಂಜಾನೆ ನಡೆದ ವೈಯಕ್ತಿಕ ಆಟಗಳಲ್ಲಿ ಓಟದ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಜಾರುವ ಸ್ಥಿತಿಯಲ್ಲಿದ್ದ ನೆಲದಲ್ಲಿಯೇ ಓಡಬೇಕಾದ ಅನಿವಾರ್ಯತೆ ಎದುರಾಯಿತು. ಇನ್ನು ಎತ್ತರ ಜಿಗಿತ, ಉದ್ದ ಜಿಗಿತ, ಜಾವೆಲಿನ್ ಎಸೆತ ಸೇರಿದಂತೆ ಹಲವು ವೈಯಕ್ತಿಕ ಸ್ಪರ್ಧೆಗಳಿಗೆ ಕೂಡ ಸಮಸ್ಯೆಯಾದವು. ಮಧ್ಯಾಹ್ನ ನಡೆದ ಗುಂಪು ಆಟಗಳಂತೂ ಮಳೆಯ ಕಿರಿಕಿರಿಯ ಜೊತೆಗೆ ಇಡೀ ಮೈದಾನ ಕೆಸರುಗದ್ದೆಯಂತಾಗಿ ಕೆಸರುಗದ್ದೆಯಲ್ಲಿಯೇ ಖೋ-ಖೋ, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್ ಲಭ್ಯವಾದ ಮಾಹಿತಿಯ ಪ್ರಕಾರ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟ ಈಗಾಗಲೇ ನಿಗದಿಯಾಗಿರೋದ್ರಿಂದ ಅಷ್ಟರೊಳಗಡೆ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನ ಪೂರ್ಣಗೊಳಿಸಬೇಕಾದ ಅನಿವಾರ್ಯತೆ ಇರೋದ್ರಿಂದ ದಾಂಡೇಲಿ ತಾಲೂಕಿನ ದಸರಾ ಕ್ರೀಡಾಕೂಟವನ್ನ ಅವಸರದಲ್ಲಿ ಮುಗಿಸಲಾಗಿದೆ ಎಂದು ತಿಳಿದು ಬಂದಿದೆ. ದಾಂಡೇಲಿಯ ಈ ದಸರಾ ಕ್ರೀಡಾಕೂಟವನ್ನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿಯವರು ಉದ್ಘಾಟಿಸಿ ಶುಭ ಹಾರೈಸಿದ್ರು. ಕ್ರೀಡಾಕೂಟ ಸಂಯೋಜಕರಾದ ಮಮತಾ ಕೇಳೋಜಿ ಹಾಗೂ ಶಿವಾನಂದ್ ಕ್ರೀಡಾಕೂಟ ನಿರ್ವಹಿಸಿದ್ರು. ಇಲಾಖಾ ನಿರ್ದೇಶನದಂತೆ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಬೇರೆ ತಾಲೂಕಿನಲ್ಲಿಯೂ ಇದೇ ರೀತಿ ಮಳೆ ಸಮಸ್ಯೆಯಾಗಿದೆ. ನಮ್ಮ ಕ್ರೀಡಾಕೂಟದಲ್ಲಿ ಒಂದಿಬ್ಬರಿಗೆ ಚಿಕ್ಕ ಗಾಯಗಳಾಗಿದೆ ಅಷ್ಟೇ, ಹೆಚ್ಚಿನ ಸಮಸ್ಯೆಯಾಗಿಲ್ಲ. ಎಲ್ಲ ರೀತಿಯ ಸೌಕರ್ಯ ಒದಗಿಸಲಾಗಿದೆ ಎಂದು ಕ್ರೀಡಾಕೂಟ ಉಸ್ತುವಾರಿ ಮಮತಾ ಕೇಳೋಜಿ ತಿಳಿಸಿದ್ದಾರೆ. Not out. ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.